ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೂ ನನ್ನ ಹೃತ್ಪೂರ್ವಕವಾಗಿ ನನ್ನ ನಮಸ್ಕಾರಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಟೀಸರು ತುಂಬ ಯಶಸ್ವಿಯಾಗಿ ಓಡ್ತೈತೆ. ಕಣ್ಣಿನಲ್ಲಿ ಕತ್ತಿನೂ ಸಹ, ಮಾದಪ್ಪ ಸಾಂಗು ಸಹ ತುಂಬ ಯಶಸ್ವಿಯಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬ ಆಶೀರ್ವಾದ ಮಾಡಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಟ್ರೈಲರು ಯಾವಾಗ ಪಿಕ್ಚರ್ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಜನವರಿ 24ಗೆ ಟ್ರೈಲರ್ ಲಾಂಚ್ ಮಾಡೋಣ ಅಂತಿದ್ದೀನಿ. ಅವತ್ತು ಅನೌನ್ಸ್ ಮಾಡ್ತೀನಿ ಮೂವಿನ ರಿಲೀಸ್ ಮಾಡೋಣ ಅಂತ. ಈಗಾಗಲೇ ಸಾಂಗ್ ಇವಾಗ ಮಾದಪ್ಪನ ಸಾಂಗ್, ಇದು ನೀನನ್ನ ದೇವತೆ ನೀವು ನೋಡಿದ್ದೀರಾ, ನೀವು ಏನಂತ ಹೇಳಬೇಕು. ಈಗಾಗಲೇ ಈ ಒಂದು ಮೂವಿಯಲ್ಲಿ ನಮ್ಮ ಕಾಕ್ರೋಚ್ ಅವರು ತುಂಬ ಯಶಸ್ವಿಯಾಗಿ ಒಂದು ಪ್ರಮುಖ ಪಾತ್ರವಾಗಿ ವಿಲ್ಲನ್ ಆಗಿ ತುಂಬ ಶಾಡಾಗಿ ಮಾಡಿದ್ದಾರೆ. ಕಾಕ್ರೋಚ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಕೇಳಿದ್ರು ಕಾಕ್ರೋಚ್ ಅವರು ಇವತ್ತು ಸಹ ಏನು ಹೇಳಿದೆ ಯಾವ ಟೈಮ್ ಅಂತ ಕೇಳಿ ಬರ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸು. ಹಾಗೆ ನಮ್ಮ ಜಾಲಿ ಅಣ್ಣವರು ಸಹ ಅವರು ತುಂಬ ಒಂದು ಮೈನ್ ಪಾತ್ರವಾಗಿ ಈ ಒಂದು ಸೂರ್ಯನ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಜಾಲಿ ಅಣ್ಣವ್ರಿಗೂ ತುಂಬ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಪ್ರಸಾದ್ ಅಣ್ಣ ಬಾಡಿ ಬಿಲ್ಡರ್ ನನಗೆ 2 ತಿಂಗಳು ಒಂದು ಟ್ರೈನ್ ಅಪ್ ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಒಂದು 6 ಪ್ಯಾಕ್ ಮಾಡಿದ್ದೀನಿ. ಅಷ್ಟೊಂದೇನು 6 ಪ್ಯಾಕ್ ಮಾಡಿಲ್ಲ, ಇರೋದ್ರಲ್ಲಿ ಮಾಡಿಸಿದ್ದಾರೆ ನಮ್ಮ ಪ್ರಸಾದ್ ಅಣ್ಣವರು. ಅಣ್ಣ ತುಂಬ ಥ್ಯಾಂಕ್ಸು. ಒಂದು ಮೈನು ವಿಲನ್ ಆಗಿ ಮಾಡಿದ್ದಾರೆ ನಮ್ಮ ಪ್ರಸಾದ್ ಅಣ್ಣವರು, ಅವ್ರಿಗೂ ನನ್ನ ತುಂಬ ಥ್ಯಾಂಕ್ಸು. ಆಮೇಲೆ ವೇಲು ಸರ್ ಬಗ್ಗೆ ಹೇಳಕ್ಕೆ ಮಾತಿಲ್ಲ. ನಾನೊಂದು ಪುಟ್ಟ ಕಲಾವಿದ ಅವ್ರ ಮುಂದೆ ನಂದು ಒಂದು ಆಡಿಯೋ ತೊಗೊಂಡಿದ್ದಾರೆ ಅಂದರೆ ನಮ್ಮ ಟೀಮ್ಗೆ ಒಂದು ಆಶೀರ್ವಾದ ಇದ್ದಂಗೆ. ನಮ್ಮ ವೇಲು ಸರ್ ಅವರಿಗೆ ತುಂಬ ಏನೇ ಫೋನ್ ಮಾಡಿದ್ರು ಬರ್ತೀನಿ ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಅಂತ ಹೇಳ್ತೀನಿ. ಏನು ಹೇಳಿದ್ರು ಸಾಕಾಗಲ್ಲ ಅವ್ರಿಗೆ. ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ಅಂದರೆ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಅಂದರೆ ಒಂದು ಲೈನಲ್ಲಿ ಹೇಳ್ತೀನಿ. ಅಂದರೆ ಒಂದು ಅಮಾಯಕ ಎಷ್ಟೆಲ್ಲ ನೋವು ತಿಂತಾನೋ ಅಷ್ಟೆಲ್ಲ ನೋವು ತಿಂತಾನೆ. ತನ್ನ ಫ್ಯಾಮಿಲಿನ ಮುಟ್ಟಿದ್ರೆ, ತನ್ನ ಫ್ಯಾಮಿಲಿನ ಕಳ್ಕೊಂಡ್ರೆ ಎಲ್ಲಿಗೆ ಹೋಗ್ತಾನೆ ಅನ್ನೋದನ್ನ ಕಾನ್ಸೆಪ್ಟ್ ಮಾಡಿದ್ದೀನಿ. ಈಗಾಗಲೇ ವಯಸ್ಸು ಹುಡುಗರು ಈ ಗಾಂಜಾ ಹೊಡ್ಕೊಂಡು ಏನೋ ಕೇಸ್ ಮಾಡ್ತಾರೆ. ಕೇಸ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಬಂದಾಗ ಏನೋ ನನ್ನ ದೊಡ್ಡ ಡಾನೋಗಿ ಅಂತ ಹೇಳ್ಕೊಂತಿರ್ತಾರೆ. ಅಲ್ಲಿ ಏನೂ ಇರಲ್ಲ. ಗಾಂಜಾ ಹೊಡ್ಕೊಂಡು ಆಗಲಿ, ಎಣ್ಣೆ ಹೊಡ್ಕೊಂಡು ಆಗಲಿ, ತನ್ನ ಒಂದು 5 ನಿಮಿಷಕ್ಕೋಸ್ಕರ ತನ್ನ ಫ್ಯಾಮಿಲಿನಾಗಲಿ, ತನ್ನ ಕುಟುಂಬನಾಗಲಿ, ಅವ್ರ ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲನೂ ಕಳ್ಕೊಂಡು ಸಫರಾಗಿ ಜೈಲ್ಗೆ ಹೋಗ್ತಾರೆ. ಸೊ ಅದೇ ಕಾನ್ಸೆಪ್ಟು. ಒಂದು 5 ನಿಮಿಷ ದುಡುಕ್ತೆ ಇದನ್ನೇನು ಮಾಡಿದೆ ತನ್ನ ಫ್ಯಾಮಿಲಿ ಐತೆ ಅಂತ ಒಂದು ಸ್ವಲ್ಪ ಹಿಂದೆ ಬಂದು ನೋಡಿದ್ರೆ 100% ಎಲ್ಲರ ಜೀವನದಲ್ಲೂ ತುಂಬ ಚೆಂದಾಗಿರ್ತೈತೆ ಅಂತ ಇದೊಂದು ಮೆಸೇಜ್ ಕೊಟ್ಟಿದ್ದೀನಿ. ಎಲ್ರಿಗೂ ಸಹ ಮೆಸೇಜ್ ಕೊಟ್ಟಿದ್ದೀನಿ. ಎಣ್ಣೆ ಹೊಡೆದಾಗ ಜೋಬಲ್ಲಿ 5 ರೂಪಾಯಿ ಇಲ್ಲ ಅದನ್ನು ಕೋಟಿ ಮಾತಾಡ್ತಾರೆ. ನಾನು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಸರಿ ಏನೋ ದುಡುಕ್ಬೇಡಿ. ಯಾರು ಏನಂದ್ರೆ ಅಮ್ಮನಂದ್ರೂ ಸರಿ, ಅಮ್ಮನ ಜೊತೆಗೆ ಯಾರೂ ಬರಲ್ಲ. ಬ್ಯಾಡ್ ಮಾತುಗಳಂದ್ರೂ ಯಾರೂ ಬರಲ್ಲ ಮನೇಲಿ. ಅದಕ್ಕೋಸ್ಕರ ನಾವು ತಲೆ ಬಗ್ಗಿಸ್ಕೊಂಡು ಹೋಗೋದ್ರಲ್ಲಿ ನಾವೇನು ಚಿಕ್ಕವರಾಗಲ್ಲ, ನಾವೇ ದೊಡ್ಡವರಾಗ್ತೀವಿ. ನಮ್ಮನ್ನು ನೆನೆಸ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ಅಣ್ಣ ತಮ್ಮನ ಇರ್ತಾರೆ, ನಮ್ಗೆ ಜೀವ ಕೊಡೋರು ಗೆಳೆಯಿಂದ ಇರ್ತಾರೆ. ಇದು ಒಂದು ಸಣ್ಣ ಮೆಸೇಜ್ ಕೊಟ್ಟಿದ್ದೀನಿ ಈ ಪಿಕ್ಚರಲ್ಲಿ. ದಯವಿಟ್ಟು ಈ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಜಾನಿ ಮಾಸ್ಟರ್ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಮಾಸ್ಟರ್. ಆಮೇಲೆ ಎಡಿಟ್ರು, ಇದಕ್ಕೆ ಇನ್ನೊಂದು ಮರುಜೀವ ಅಂದರೆ ಎಡಿಟ್ರು ವಿಶ್ವಾಣ್ಣವ್ರು ಅಂತ. ಸುದೀಪ್ ಅವ್ರದ್ದೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರನ್ನಲ್ಲ ನಮ್ಮ ಒಂದು ಪಿಕ್ಚರ್ಗೂ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಆಮೇಲೆ BGM ಅವರು ನಮ್ಮ ಇವರು ಶ್ರೀಧರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಪಾತ್ರ. ಎಷ್ಟೋ ಜನ ಬಂದೋದ್ರು, ನನಗೆ ಯಾರು ಅಷ್ಟೊಂದು ಇದಾಗಿಲ್ಲ. ಒಂದು ಮುದ್ದಾದ ಕ್ಯಾರೆಕ್ಟರ್, ಈಗಾಗಲೇ ಈ ಸಾಂಗಲ್ಲಿ ನೋಡಿದ್ರೆ ಮುದ್ದಾದ ಒಂದು ಕ್ಯಾರೆಕ್ಟ್ರು. ತುಂಬ ನಾನು ಏನೇ ಕರೆದ್ರೂ ಸಹ ಏನು ಮಾತಾಡದೆ ನನಗೆ ಒಂದು ಬೆಂಬಲವಾಗಿ ನಿಲ್ತಿದ್ದಾರೆ. ಅವ್ರಿಗೂ ನನ್ನ ತುಂಬ ಜನ್ಮದ ನಮಸ್ಕಾರಗಳು. ತುಂಬ ಅದ್ಭುತವಾಗಿ ಈ ಒಂದು ಪಾತ್ರದಲ್ಲಿ ಚೆಂದಾಗಿ ಮಾಡಿದ್ದಾರೆ. ನಾನು ಏನು ಅನ್ಕೊಂಡಿದ್ದೀನೋ ಅದರಲ್ಲಿ ಎಷ್ಟಾಗೆ ಮಾಡಿದ್ದಾರೆ. ನನಗಿಂತ ತುಂಬ ಎಲ್ಲರೂ ಚೆಂದಾಗಿ ಮಾಡಿದ್ದಾರೆ. ಈಗಾಗಲೇ ಮರೀಶ್ ಅವರು ತುಂಬ ಚೆಂದಾಗಿ ಮಾಡಿದ್ದಾರೆ. ಅವರು ಇದರಲ್ಲಿ ಒಂದು ಬ್ಯಾಟ್ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ, ಪ್ರವೀಣ್ ಅವರು ಅಂತ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಂಪ್ಲೀಟ್ ಆಗೈತೆ ಸರ್. ಜನವರಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀನಿ. ಸೆನ್ಸರ್ ಎಲ್ಲ ಆಗೈತೆ ಸರ್. ಹೇಳ್ತೀನಿ ಸರ್, ಟ್ರೈಲರ್ ಹೇಳ್ತೀನಿ ಸರ್. ಅದೊಂದು ಸರ್ ಪ್ಲೀಸ್. ರಿಲೀಸು ಜನವರಿ ಎಂಡಿಗೆ. ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ ಅನೌನ್ಸ್ ಮಾಡ್ಬಿಡ್ತೀನಿ. 24ಗೆ ಅನೌನ್ಸ್ ಮಾಡ್ತೀನಿ ಅವತ್ತೇ. ಇಲ್ಲ, ಬದಲಾವಣೆ ಅಂತ ಹೇಳಕ್ ಹೋದ್ರೆ ಮಾಡ್ತಾ ಇರ್ಬೋದು ಸರ್. ಎಷ್ಟು ನನಗೆ ಮಾಡಿದ್ರು ಸಾಕಾಗಲ್ಲ.
ಒಂದು ಎಂಡ್ ಅಂತ ಇರ್ಬೇಕು ಮನುಷ್ಯನಿಗೆ. ಇವಾಗ ಆಸೆ ಅನ್ನೋದು ಅದು ಎಂಡ್ ಇಲ್ಲ, ಅದಕ್ಕೆ ಮನುಷ್ಯನ ಜೀವನದಲ್ಲಿ ಎಂಡೇ ಇಲ್ಲ. ಒಂದು 100 ರೂಪಾಯಿ ಸಿಕ್ಬೇಕಂತ ಆಸೆ ಪಡ್ತೀವಿ, ಆ 100 ರೂಪಾಯಿ ಸಿಕ್ತಾಗ ಏನು ಮಾಡ್ತೀವಿ, ಸೊ ಇನ್ನೊಂದು 100 ರೂಪಾಯಿ ಸಿಕ್ಕಿದ್ರೆ ತುಂಬ ಇಷ್ಟ ಇರ್ತೈತೆ ಅಂತ ಅದಕ್ಕೆ ಹಂಗೆ ಹೋಗ್ತಾ ಇರ್ತೀವಿ. ನಾನು ತೃಪ್ತಿಯಾಗಿ ಮಾಡಿದ್ದೀನಿ ಇದು. ಒಂದು ಹೋಟ್ಲು ಮಾಡಿದಾಗ ನನ್ನ ಊಟ ನಂಗೆ ತುಂಬ ಚೆನ್ನಾಗಿರ್ತದೆ, ಮತ್ತವ್ರು ತಿಂದು ಹೇಳಿದಾಗ ಆ ಒಂದು ಸಂತೋಷ ಆಯ್ತಲ್ಲ. ಇವತ್ತು ಇಷ್ಟು ಡೆಡಿಕೇಶನ್ ಮಾಡಿದ್ದೀನಿ ಈ ಒಂದು ಪಿಕ್ಚರ್ಗೋಸ್ಕರ. ಹಗ್ಲು ರಾತ್ರಿ ತುಂಬ ಉಡುಪಾಗಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಅಣ್ಣಂದ್ರೆ ಅಂಡ್ರೋಲ್ ಡಾನು ಇದರಲ್ಲಿ ರಿಯಲ್ ಆಗೇ ಮಾಡಿದ್ದಾರೆ. ಸೊ ಅವ್ರವ್ರ ಜೊತೆಗೆ ಹೋದಾಗ ಒಂದು ಅನುಭವ ಆಯ್ತಲ್ಲ. ಸೊ ಒಂದು 12ವರೆಗೆ ಒಂದು 12ವರೆಗೆ ಹೆಸರು ಬೇಡ, 1 ಗಂಟೆಗೆ ಒಂದು ಫೋನ್ ಬರ್ತೈತೆ ನನಗೆ, ಒಂದು ದೊಡ್ಡ ಕಡೆಯಿಂದ ಒಂದು ಫೋನ್ ಬರ್ತೈತೆ. ನನಗೆ ಅವ್ರು ಬೇಕಾಗಿತ್ತು ಪಿಕ್ಚರಲ್ಲಿ. ನಾನು ಅವ್ರನ್ನ ನೋಡೋದಿಲ್ಲ, ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ, ಒಂದು ಫೋನ್ ಬರ್ತೈತೆ, ಸರಿ ಅಂತ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಜೈನವರಿಗೆ ತಳ್ಪಾಕಕ್ಕೆ ಬರ್ತಾರೆ ಅಂತಾರೆ. ನಾನು ಮಾಸ್ಟರ್ ಹೋಗ್ತೀವಿ, ಅಲ್ಲಿ ಹೋದಾಗ ಅಲ್ಲಿ 2 ಆಗಿರ್ತೈತೆ. ಸೊ ನನ್ನ ಮನೆಗೂ ಹೇಳಿರಲ್ಲ. ನೀವು ಮಾತಾಡ್ಕೊ ಒಂದೇ ಒಂದು 2:30 ಆ ಸ್ಪಾಟಲ್ಲಿ ಹೋಗ್ತೀವಿ. ಒಂದು 3 ಕಾರ್ ಬರ್ತೈತೆ, 3 ಕಾರ್ ಅಬ್ಸರ್ವ್ ಮಾಡ್ತಾರೆ. ಪಕ್ಕದಲ್ಲಿರೋರ್ಗೆ ಹೇಳ್ತೀನಿ, ನೀನು ತಿರ್ಗೋದು ನೋಡೋಕೆ ಹೋಗ್ಬೇಡ ಅಂತ. ಆ ಯಪ್ಪ ಫುಲ್ಲು ಗಡಗಡ ಅಂತ ಆಗ್ಬಿಡ್ತಾರೆ. ಏನಣ್ಣ ಈ ಥರ ಕರ್ಕೊಂಬಂದು ಇಲ್ಲಿ ಹಿಂಗೆ ಈ ಥರ ರಿಕ್ಸ್ತಾ ಇದೆ ಅಂತ ಫಸ್ಟ್ ಹೊಡೆದಾಗ ನನ್ಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ, ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತೀನಿ. ಆಮೇಲೆ ನೀನೇನಣ್ಣ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇಲ್ಲಿ ಓಡಿಸ್ತಾರೆ ಅಲ್ಲಿ ಓಡಿಸ್ತಾರೆ ಅಂತ ನಾನೇನಣ್ಣ ಮಾಡಿದ್ದೀನಿ, ಏನು ಮಾತಾಡ ತಿರುಗಿ ನೋಡ್ಬೇಡ ಅಂತೀನಿ. ಸೂರ್ಯ ಅಂತ ಒಂದು ಸೌಂಡ್ ಬರ್ತೈತೆ, ನಾನು ಹಿಂಗೆ ತಿರುಗ್ತೀನಿ, ಏನಣ್ಣ ಒಂಚೂರು ಕಾರಲ್ಲಿ ಬಂದು ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊತೀನಿ, 2 ಮೊಬೈಲ್ ಇಸ್ಕೊತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಅವ್ನಿಗೆ ಇನ್ನೂ ನಡ್ಕ ಸ್ಟಾರ್ಟು, ಹಿಂಗೆ ಮುಖ ನೋಡ್ತಾನೆ, ನಾನು ಹಿಂಗೆ ಮುಖ ನೋಡ್ತೀನಿ. ಏನಾಗಲ್ಲ, ಫಸ್ಟ್ ನನಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ, ಆರಾಮಾಗಿರೋಂತೀನಿ. ತಿರ್ಗಾ ಒಂದು ಟ್ರಾವೆಲ್ಗೆ ಹೋಗ್ತೀವಿ. ಹೋಗ್ತಾ ಇದ್ದು ಸಡನ್ನಾಗಿ ಒಂದು ಮನೆ ಒಳಗೆ ನುಗ್ತೈತೆ ಕಾರು. ನುಗ್ತಾಗ ಎಲ್ಲ ಒಂದು ಸರಿಯಾಗಿದ್ದಾರೆ, ಹುಡುಗರೆಲ್ಲ ನಿಂತಿದ್ದಾರೆ. ಹಿಂಗೆ ನೋಡ್ತಾ ಇದ್ದಾಗ ಒಂದು ಕ್ಯಾರೆಕ್ಟ್ರು ಹಿಂಗೆ ಕಾಲ್ ಮೇಲೆ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಕೂತೈತೆ, ಕೊಡಕ್ಕಾಗಿ ನಿಂತೈತೆ. ಕೈ ಇದು 1 2 ಅಷ್ಟೈತೆ ಆ ಕೈ ಹ್ಯಾಂಡು. ಹಿಂಗೆ ಬಂದಾಗ ಹಿಂಗೆ ಹೋಗಿ ನೋಡ್ತಾ ಇದ್ದೀನಿ. ಅಣ್ಣ ನಮಸ್ತೆ ಅಂತ. ಏನು ಸರಿ ಎಲ್ಲ ಹುಡುಕ್ತಾ ಇದೆಯಂತೆ, ನನ್ನ ಬೆಂಗಳೂರು ಫುಲ್ಲು ಅಂತ ಇದ್ದಾರೆ. ಅಣ್ಣ ನಮಸ್ತೆ ಅಣ್ಣ ಅಂತೀನಿ. ಚೆನ್ನಾಗಿದ್ಯಪ್ಪ ಅಂತೀನಿ. ಇನ್ನೂ ತುಂಬ ಕಷ್ಟಪಡ್ತಾ ಇದೆಯಂತೆ, ಎಲ್ಲರನ್ನ ಹಾಕೊಂಡು ಮಾಡಿದ್ಯಂತೆ. ಅವ್ರಿಗೇನು ಕ್ಯಾರೆಕ್ಟ್ರು? ಅಣ್ಣ ಹೌದೆಲ್ಲ ಬಿಟ್ಬಿಡಿ ಅಣ್ಣ, ನಿಮ್ದೇನೋ ಕ್ಲೋಸಪ್ ಶರ್ಟು ಹಿಂಗೆ ಬಂದು ಹಿಂಗೆ ಎತ್ತಿತೀನಿ, ನಾವು ಶ್ಯಾಡಲ್ಲಿ ಇರ್ತಿದ್ದಾನ. ಹೌದಾ, ಹಂಗೆ ಮಾಡ್ತೀಯ ನೀನು? ನಂದೇ ಕ್ಲೋಸಪ್ಪ? ಹೌದಣ್ಣ ನಿಮ್ಮದೇ ಕ್ಲೋಸಪ್ಪ. ಸರಿ ಅಂತ. ಆಮೇಲೆ ಇವರು ಡ್ಯಾನ್ಸ್ ಮಾಸ್ಟರ್ ಅಂತೀನಿ, ಅವ್ರಿಗೆ ಫುಲ್ಲು ನೀನು ಡ್ಯಾನ್ಸ್ ಆಡೋ ಅಂತಾರೆ ಮಾಸ್ಟ್ರು. ಅವ್ರಿಗೆ ಡ್ಯಾನ್ಸು ಅವ್ರ ಮುಂದೆ ಆಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಹಿಂಗೆ ಆಡ್ತಾ ಇದ್ದಾರೆ. ಆಮೇಲೆ ಏನು ಮಾಡಿಲ್ಲ ಪಾಪ, ತಿಂಡಿ ಎಲ್ಲ ಕೊಟ್ಟು ಕಳಿಸಿ, ಹೋಗ್ಸಿರಿ ಹುಷಾರಾಗಿ ಹೋಗೋ, ಇಲ್ಲಿ ಬಂದಿತ್ತು ಹೇಳಕ್ಕೆ ಹೋಗ್ಬೇಡ ಅಂತೇಳಿ ಅವರು ಮಾಡಿದ್ರು ಪಿಕ್ಚರಲ್ಲಿ. ತುಂಬ ಆ ಥರ ಎಲ್ಲ ಟೋಟ್ಲು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಣ್ಣಂದಿರು ಮಾಡಿಸಿದ್ದೀನಿ. ಇದರಲ್ಲಿ ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಅಲ್ಲಿ ಹೋಗೋ ಮುಂಚೆಗೆ ಒಂದು ಹಾರ್ಟ್ ಬೀಟ್ ಹೊಡಿತಾ ಇತ್ತು. ಸೊ ಅಲ್ಲಿ ಹೋದಾಗ ಒಂದು ಆರ್ಡಿನರಿ ಪರ್ಸನ್ ಜಗಳ ಮಾಡ್ತಾರಲ್ಲ, ಅಂತ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಮಗು ಥರ ಒಂದು ಮನಸ್ಸೈತೆ ಅವ್ರುಗಳಿಗೆಲ್ಲ. ಅಷ್ಟು ಮುದ್ದಾಗಿ ನೋಡ್ಕೊಂಡ್ರು. ನನಗೆ ಏನೇ ಇದ್ರೂ ಫೋನ್ ಮಾಡು, ನಾನಿದ್ದೀನಿ, ಈ ಪಿಕ್ಚರ್ ಒಂದು ಗೆಲ್ಲಿ, ಜನಕ್ಕೆ ಮೆಸೇಜ್ ಕೊಡ್ತೀನಿ ಅಂದರೆ ನಮ್ಮಿಂದ ಒಂದು ಒಳ್ಳೇದಾಗ್ತೈತೆ ಯೂತ್ರಿಗೆ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ. ಇವತ್ತು ಎಲ್ಲ ಅಣ್ಣಂದಿರು ನನಗೆ, ಲೋಕಿ ಸರ್ ಆಗಿರ್ಬೋದು, ನಮ್ಮ ಕಾಳಪತ್ರಣ್ಣ, ನಮ್ಮ ಭಾಷಾಬಾಯಿ ವೇಡಿ ಅಣ್ಣ, ಈ ಥರ ಲಕ್ಕಿ ಅಣ್ಣವರಾಗಿರ್ಬೋದು, ಯಶಸ್ವಿನಿ ಮೇಡಮ್, ಎಲ್ಲ ಒಂದು 15 ಜನ ಮಾಡಿದ್ದಾರೆ.